ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅಲ್ವಾ ನಿನ್ ತಮ್ಮ ಯೋಗಿ ಏನೋ ಅಷ್ಟೊಂದು ಕೆಟ್ಟ ಬುದ್ಧಿ ಕಲ್ತ್ಕೊಂಡಿದ್ದಾನೆ. ಹಣ ಬಂದ್ರೆ ಗುಣ ಹೆಚ್ಚಾಗತ್ತೆ ಅಂತ ನಾವ್ ಅಂದ್ಕೊಂಡಿದ್ದು, ಆದ್ರೆ ಹಣ ಬಂದ್ರೆ ದುರಾಂಕರನು ಜಾಸ್ತಿ ಆಗತ್ತೆ ಅಂತ ಅವ್ನು ಪ್ರೂವ್ ಮಾಡ್ಬಿಟ್ಟ ಕಣೋ. ಸಂಬಂಧ ಅಂದ್ರೆ ಏನು ಅಂತಾನೆ ಮರ್ತೋಗಿದ್ದಾನ ಅವನು. ನಮ್ಮವರು ತಮ್ಮವರು ಅನ್ನೋ ಬಾಂಧವ್ಯನೇ ಇಲ್ಲ ಕಣೋ ಅವನಿಗೆ. ಹೌದ್ ಕಣ, ಪ್ರತಿ ಮನೇಲೂ ಹಣ ಅಂದ್ರೆ ಸಾಕು ಬಾಯಿ ಬಿಡಕ್ಕೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಹೋದ್ರೆ ಹೋಯ್ತು ಬಿಡೋ. ಅಳಿಯಂದ್ರು ಹೇಗಿದ್ದಾರೋ? ಅವನ ಮನ್ಸು ಸರಿ ಇಲ್ಲ, ನಿನ್ನೆಯಿಂದ ಬೇಜಾರಾಗೇ ಇದ್ದಾನೆ. ಕಣೋ, ನಿಶ್ಚಿತಾರ್ಥ ನಡಿಬೇಕಾದ್ರೆ ಈ ಥರ ತೊಂದರೆಗಳಾದ್ರೆ ಯಾರಿಗೆ ತಾನೇ ಬೇಸರ ಆಗಲ್ಲ ಹೇಳು. ಸರಿಯಪ್ಪ, ಮನೇಲಿ ಎಲ್ರೂ ಕೇಳಿದೆ ಅಂತ ಹೇಳು. ಸರಿ ಕಣೋ, ಆಯ್ತು. ನಾನು ಸಪ್ತಮಿ ಮನೆಗೆ ಬರ್ತೀವ? ಸರಿ ವೆಂಟು, ನೀನ್ ಯಾವಾಗ ಬೇಕಾದ್ರೂ ಬಾ. ಅಲ್ಲರಿ, ಪ್ರತಿ ಮನೆಯಲ್ಲೂ ಹಣ ಅಂದ್ರೆ ಬಾಯಿ ಬಿಟ್ಕೊಂಡು ನಿಂತ್ಕೊಳಕ್ಕೆ ಅಂತ ಒಬ್ರು ಹುಟ್ಟಿರ್ತಾರೆ ಅಂದ್ರಲ್ಲ, ನಮ್ಮನೆಯಲ್ಲಿ ಯಾರು ಇದ್ದಾರೆ? ಅಲ್ವೇ? ನಿನ್ಗೆ ಈ ತರ ಡೌಟ್ ಬರ್ತಿದೆ ಅಂದ್ರೆ 100% ನೀನೆ. ಏನಂದ್ರಿ? ನಾನಾ? ಕರ್ದು ಉಗಿಸ್ಕೊಳ್ಳೋದಂದ್ರೆ ಇದೇ ಇರ್ಬೇಕು. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ಅಮ್ಮ, ಏನಪ್ಪ ನೀವು? ಅಲ್ಲಮ್ಮ, ಕತ್ತೆ ಅಂತ ಅವಳಿಗವಳೆ ನಾಮಕರಣ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ನಿನ್ಗೂ ಗೊತ್ತಿರದೆ, ಈ ಜಮೀನಿನ ವಿಷಯ, ಮದ್ವೆ ವಿಷಯ ಬಂದ್ರೆ ಏನಾದ್ರೂ ಕ್ಯಾತೆ ತೆಕ್ಕೊಂಡು ಮುನಿಸ್ಕೊಂಡು ಹೋಗ್ತಾನೆ ಇರ್ತಾಳೆ ಇವಳು. ಇಷ್ಟೆಲ್ಲ ನೋಡಿದ್ಮೇಲೆ ಮದ್ವೆನ ಸಿಂಪಲ್ ಆಗಿ ಮಾಡ್ಬೇಕು ಅಂತ ಅನ್ನಿಸ್ತಿದೆ. ನಾನ್ ನಿಮ್ಮ ಅಳಿಯನ್ ಜೊತೆ ಮಾತಾಡ್ಲಾ? ಸಪ್ತಮಿ, ನಾನು ಯಾಕೆ ಮದ್ವೆನ ಅದ್ದೂರಿಯಾಗಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ಗೊತ್ತಾ? ನಿಮ್ಮಮ್ಮ ಗೌರಿಗೋಸ್ಕರ. ಅವಳು ನಿನಗೆ ಜನ್ಮ ಕೊಟ್ಟಿದ್ದ ದಿನದಿಂದಾನೇ ನಿನ್ನ ಮದುವೆ ಹೇಗಿರ್ಬೇಕು ಅಂತ ಕನಸು ಕಂಡಿದ್ಲಮ್ಮ. ಅದು ಅಲ್ದೆ ನಿನ್ನ ಮದುವೆ ಹೀಗೇ ನಡಿಬೇಕು ಅಂತ ಡೈರಿಲಿ ಬರೆದು ಇಟ್ಟಿದ್ದಾಳೆ. ನೀನೇ ಓದುವಂತೆ. ಬಾ, ಲೇಕಿಟಿ ಚಾರ್ಜ್ಗಾಕೋ. ಸರಿಯಪ್ಪ. ಬಾಮ್ಮ. ಕುತ್ಕೊಮ್ಮ. ಏನಪ್ಪ? 1 ನಿಮಿಷ ಇರಮ್ಮ, ಬಂದೆ. ಇದ್ಯಾವ ಸೀರೆ ಅಂತ ನಿನಗೆ ಗೊತ್ತಾ? ನಿಮ್ಮಮ್ಮ ಮದುವೆ ಕುಟ್ಕೊಂಡಿದ್ದ ಸೀರೆ. ತಗೊಮ್ಮ. ಸೊಮೆ 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 ಮಗ, ಯಾಕೋ ಏನಾಯ್ತೋ? ಯಾಕೋ ಇಷ್ಟೊಂದು ಗಾಬರಿಯಲ್ಲಿದ್ಯಾ? ಸೊಮೆ, ಎಂಗೇಜ್ಮೆಂಟ್ ರಿಂಗ ಸಪ್ತಮಿ ಅಲ್ಲೇ ಬಿಸಕ್ ಹೋಗಿದ್ದು ನಿಂಗೂ ಗೊತ್ತು ತಾನೆ? ಅದಾದ್ಮೇಲೆ ಅವಳ ಕಡೆಯಿಂದ ಒಂದು ಫೋನ್ ಮೆಸೇಜ್ ಏನೂ ಇಲ್ವೋ? ಕೋಪ ಇದೆ ಸರಿ, ಒಂದಿನ ಆದ್ರೂ ಕಾಲ್ ಮಾಡಿಲ್ಲ. ಹೇಗೋ ಇದು? ಸಪ್ತಮಿ ನನಗೆ ಸಿಗ್ತಾಳೆ ಇಲ್ವಂತ ಯೋಚನೆ ಮಾಡಿ ಮಾಡಿ ನನ್ನ ತಲೆಯೆಲ್ಲ ದೋಸೆ ಹಂಚಾಗಿ ಹೋಗಿದೆ ಕಣ. ಆ ಹಂಚಿಗೆ ಸ್ವಲ್ಪ ನೀರ್ ಹಾಕೋ. ಸಪ್ತಮಿ ಸಿಸ್ಟರ್ ಕಾಲ್ ಮಾಡಿಲ್ಲ ಅಂದ್ರೇನು? ನೀನೇ ಕಾಲ್ ಮಾಡತ್ತಾನೆ. ಓ, ಔಟ್ ಗೋಯಿಂಗ್ ಇಲ್ವಾ? ನನಗೆ ಟ್ರ್ಯಾಜಿಡಿ, ನಿನಗೆ ಕಾಮಿಡಿ. ನೀನು ಫಾರಿನ್ಗೆ ಹೋಗ್ಬೇಕಂತ ಅನ್ಕೊಂಡಿರೋ ಕನಸು
ಅದೇ ಗೀಡಿರುತ್ತೆ ಅಂತ ನಾನು ನೋಡ್ತೀನಿ. ಯಾಕೆ ಶ್ರೀಮಂತ್ ಸರ್ ಶಾಪ ಹಾಕ್ಬೇಡಿ ಸರ್, ಈ ಬಡಪಾಯಿನ ಬಿಟ್ಬಿಡಿ. ಆಯ್ತು ಹೋಗಿ ಬಿಟ್ಟಾಕ್, ನೀನೇ ಕಾಲ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋ. ಲೋ, ಆ 300 ರೂಪಾಯಿ ಚೇರ್ಗೆ 300 ಮಾತಾಡಿದ್ದೀನಿ ಅಂತ ಫುಲ್ ಸಿಟ್ಟಾಗಿದ್ದಾಳೆ.